ನನ್ನ ಸಕಲ ಕಾರ್ಯಗಳನ್ನು ಆಲೋಚಿಸುವಾಗ ನೀನಲ್ಲವೇ ನನಗೆ ಕಾರಣನಾದ ಗುರುದೇವ. ಅಲ್ಲದೆ ನನ್ನ ಪಂಚಭೂತ ಕರ್ಮ ಧನಬಂಧವನ್ನು ಮುಗ್ಗೊತ್ತಿ ಕಳೆಯುವಾಗ ನೀನಾಗಿರುವೆ ನನಗೆ ಮೋಕ್ಷಪತಿಯಾದ ಗುರುದೇವ. ಆದ್ದರಿಂದ ನೀನಲ್ಲದೆ ನನಗೆ ಮತ್ತಾರು ಹಿತೈಷಿಗಳು. ಆಲೋಚಿಸುವ ದಕ್ಷವೀರ, ನಾನು ನಿನ್ನ ಹಿತೈಷಿಯಾದೆನು. ನಿನ್ನ ಅಂತರಂಗದ ಆಲೋಚನೆಯ ಅರಮನೆಯಲ್ಲಿ ಇದೀಗ ದಕ್ಷ ಮಂದಿರವು ಅನೇಕ ವೈಭವದ ಸಿರಿಯಾಗಿರುವುದು. ಆದ್ದರಿಂದಲೇ 3 ಲೋಕದ ಸಿರಿ ಸಂಪತ್ತುಗಳಿಂದ ಕೂಡಿದ ಈ ನನ್ನ ಮನೆಯಲ್ಲಿ ಕಾರ್ಯವನ್ನು ಆಗ ಮಾಡಬೇಕು. ನೆರವೇರಿಸು ನಿನ್ನ ಸುಧೇರ ಕಲ್ಯಾಣವನ್ನು. ಘನಗಂಭೀರವಾದ ಶರದಿಯಂತೆ ಶಾಂತವಾಗಿ ಪ್ರಶಾಂತವಾಗಿ ಈ ನಿನ್ನ ಮಂದಿರದ ಶರದಿಯಲ್ಲಿ ಈಗಾಡ ನಿನ್ನ ಪುತ್ರಿಯರು ಆಜ್ಞೆ. ಅದಾಸು ಸಾಯಿ ಭೈರವಿ. ವಾ ಶಂಕರ ವಾ. ಈ ನನ್ನ ಸುತೇರ ವಿವಾಹ ಮಂಟಪದಲ್ಲಿ ನಿನಗುಂಟು ಒಂದು ಅಗ್ರಸ್ಥಾನ. ದಯಮಾಡಿ ಇದಕ್ಕೆ ಸಮ್ಮತಿಸುವೆಯಾ? ನನಗುಂಟು ದಕ್ಷ ಜಾತೆಯ ಪ್ರೇಮ. ಅದಾವ ಸುತ ನಿಲ್ಲುವಳು ನನ್ನ ಪ್ರಣಯ ಪ್ರೇಮಕ್ಕೆ ದಕ್ಷಪತಿ. ಅವಳೇ ನನ್ನ ಕಿರಿಯ ಮಗಳು ಸತಿ ಎಂಬ ಸುರಸುಂದರಿ. ಸಂತೋಷವಾಯಿತೆ ಸಾಂಬಶಿವ. ಸತಿಗಾಗಿ ನಾನೊಂದೆ ನಿಮ್ಮಲ್ಲಿನ ವಿವಾಹ ಮಂಟಪಕ್ಕೆ. ಸತಿ ಎಂದರೆ ಮನ ಹಿಗ್ಗುವುದು. ಸತಿಯಾಳಳ ಕೈಲಾಸಕ್ಕೆ ರಾಣಿ.